ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಮ್ಮನ್ನು ಅತ್ಯುತ್ತಮವಾದ ಕಡೆಗೆ ಕೊಂಡೊಯ್ಯುತ್ತಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 16ರಿಂದ 20ನೇ ವಾಕ್ಯ. ಆನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ದೇವರೇ, ಯೆಹೋವನೇ, ನನ್ನಂಥವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿದೆಯೇ? ನಾನೆಷ್ಟರವನು, ನನ್ನ ಮನೆಯು ಎಷ್ಟರದು. ದೇವರೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದೆ. ದೇವರೇ, ಯೆಹೋವನೇ, ನೀನು ನನ್ನನ್ನು ಕುಲೀನನನ್ನೋ ಎಂಬಂತೆ ಕಟಾಕ್ಷಿಸಿದ್ದೆ. ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ. ಅವನು ತನಗುಂಟಾದ ಘನತೆಯನ್ನು ಕುರಿತು ಇನ್ನೇನು ಹೇಳಾನೋ? ಯೆಹೋವನೇ, ನಿನ್ನ ಸೇವಕನ ಮೇಲಿಗಾಗಿಯೂ ನಿನ್ನ ಚಿತ್ತಾನುಸಾರವಾಗಿಯೂ ಈ ಎಲ್ಲಾ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ಸರ್ವ ಮಹತ್ವವನ್ನು ತೋರ್ಪಡಿಸಿದ್ದೆ. ಯೆಹೋವನೇ, ನಿನಗೆ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ಆಮೆನ್. ವ್ಯಕ್ತಿಯ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಅವರ ಭವಿಷ್ಯವನ್ನು ಎಂದಿಗೂ ನಿರ್ಣಯಿಸಬೇಡಿ, ಏಕೆಂದರೆ ಕಪ್ಪು ಕಲ್ಲಿದ್ದಲನ್ನು ಹೊಳೆಯುವ ವಜ್ರವನ್ನಾಗಿ ಬದಲಾಯಿಸುವ ಶಕ್ತಿ ದೇವರಿಗಿದೆ. ಆಮೆನ್. ನಿಮ್ಮ ಜೀವನವನ್ನು ನಡೆಸಲು ಅತ್ಯುತ್ತಮ ಮಾರ್ಗವೆಂದರೆ ದೇವರಿಗೆ ಒಪ್ಪಿಸಿಕೊಡುವುದು. ಅದು ನಿಮಗೆ ಭರವಸೆ ಮತ್ತು ಧೈರ್ಯವನ್ನು ಉಂಟು ಮಾಡುತ್ತದೆ. ಎಂತಹ ಭಯಾನಕ ಘಟನೆಗಳು ನಡೆದರೂ ದೇವರು ನಿಮ್ಮನ್ನು ಬಿಡುವುದಿಲ್ಲ. ನೀವು ದೇವರನ್ನು ಚೆನ್ನಾಗಿ ತಿಳಿದಿದ್ದೀರಿ. ಪ್ರತಿದಿನ ಆತನೊಂದಿಗೆ ಮಾತಾಡಿ ಮತ್ತು ಆತನ ಪ್ರಸನ್ನತೆಯನ್ನು ಅನುಭವಿಸಿ. ಆತನು ದಾವೀದನಂತೆ ಹಾದು ಹೋಗುವ ಎಲ್ಲಾ ಪರಿಸ್ಥಿತಿಯಲ್ಲೂ ಆತ ನಿಮ್ಮನ್ನು ನಡೆಸುತ್ತಾನೆ ಎಂದು ನಿಮಗೆ ತಿಳಿದಿದೆ. ದೇವರು ನಿಮ್ಮನ್ನು ಮುನ್ನಡೆಸಲು ಅನುಮತಿಸುವುದು ಆತನ ಸ್ವಭಾವದ ಮೊದಲ ಅನುಭವವನ್ನು ಹೊಂದಲು ನಿಮಗೆ ಅವಕಾಶವಾಗಿದೆ. ಆತನು ನಮ್ಮನ್ನು ನೀತಿಯ ಮಾರ್ಗಗಳಲ್ಲಿ ನಡೆಸುತ್ತಾನೆ. ಆತನ ನಾಯಕತ್ವ ಕುರುಡು ನಾಯಕತ್ವವಲ್ಲ. ಇದು ಸರಿ, ತಪ್ಪು ಅಥವಾ ಒಳ್ಳೆಯದು ಕೆಟ್ಟದನ್ನು ತಿಳಿದಿರುವ ನಾಯಕತ್ವವಾಗಿದೆ. ನಮಗೆ ಸರಿಯಾದ ಮತ್ತು ಉತ್ತಮವಾದ ಮಾರ್ಗವನ್ನು ಹೇಗೆ ಆರಿಸಬೇಕೆಂದು ಆತನಿಗೆ ತಿಳಿದಿದೆ. ಆತನು ನೇರವಾಗಿ ತನ್ನ ವಾಕ್ಯಗಳ ಮೂಲಕ ಅಥವಾ ಇತರ ಅಭಿಷಿಕ್ತ ಜನರ ಮೂಲಕ ನಿಮ್ಮೊಂದಿಗೆ ಮಾತಾಡಲು ಪ್ರಾರಂಭಿಸಿದಾಗ ಅದು ದೇವರು ನಿಮ್ಮೊಂದಿಗೆ ಚಲಿಸುತ್ತಿದ್ದಾನೆ ಎಂಬುದರ ಸ್ಪಷ್ಟ ಚಿಹ್ನೆಯಾಗಿದೆ. ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ದೇವರು ನಿರಂತರವಾಗಿ ನಿಮ್ಮೊಂದಿಗೆ ಮಾತಾಡುತ್ತಿದ್ದಾನೆ ಎಂದು ನೀವು ಭಾವಿಸಿದರೆ ಆ ದಿಕ್ಕಿನಲ್ಲಿ ಆತ ನಿಮ್ಮನ್ನು ಮಾರ್ಗದರ್ಶನ ಮಾಡಲು ಪ್ರಯತ್ನಿಸುತ್ತಿರುವ ಸಾಧ್ಯತೆ ಇದೆ ಮತ್ತು ಮುಖ್ಯವಾಗಿ ನೀವು ಬಹಿರಂಗ ಪ್ರದರ್ಶನವನ್ನು ನೋಡುತ್ತೀರಿ. ಆಮೆನ್. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 21ರಿಂದ 23ನೇ ವಾಕ್ಯ. ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಭೂಲೋಕದಲ್ಲಿ ಯಾವುದಿರುತ್ತದೆ? ದೇವನಾದ ನೀನೇ ಚಿತ್ತೈಸಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡಿ. ಭಯಂಕರವಾದ ಮಹತ್ಕಾರ್ಯಗಳಿಂದ ನಿನ್ನ ಹೆಸರನ್ನು ಪ್ರಸಿದ್ಧಿಪಡಿಸಿದೆ. ನೀನು ಐಗುಪ್ತರ ಕೈಯೊಳಗಿಂದ ತಪ್ಪಿಸಿ ರಕ್ಷಿಸಿದ ನಿನ್ನ ಪ್ರಜೆಯ ಎದುರಿನಿಂದ ಅನ್ಯ ಜನಾಂಗಗಳನ್ನು ಹೊರಡಿಸಿಬಿಟ್ಟಿ. ಇಸ್ರಾಯೇಲ್ಯರು ಸದಾಕಾಲವೂ ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದ್ದಿ. ಯೆಹೋವನೇ, ನೀನು ಅವರಿಗೆ ದೇವರಾದಿ. ಯೆಹೋವನೇ, ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು. ಅದು ಸದಾ ಸ್ಥಿರವಾಗಿರಲಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.